ಯೋಚನೆ ಮಾಡಿ. ಇನ್ನೂ ನೀವು ಬಳಕೆ ಮಾಡೋ ನೀರಿದೆ, ನೀ ಬೇರೆ ನೀರು ಸುದ್ದಿ ಹೋಗಲೇಬೇಡ ನೀನು ಅಂತ ಹೇಳಿ ಆ ನೀರನ್ನ ಬಾಕಿ ಉಳಿದಿರ್ತಕ್ಕಂಥ 500 MCFT ನೀರನ್ನ ಮಧುರೂರು ಕೆರೆಗೆ ಕೊಡಬೇಕು ಅಂತ ತೀರ್ಮಾನವನ್ನ ಬಸವರಾಜ ಬೊಮ್ಮಾಯಿ ಅವರ ಸಹಮತಿಯನ್ನು ಕೊಟ್ಟ ಮೇಲೆ ಯಡಿಯೂರಪ್ಪನವರು ಒಪ್ಪಿದ್ರು. ಆ ಯೋಜನೆ ಮುಂಜೂರಾಯ್ತು. ಇವತ್ತು ಕಾಮಗಾರಿ ಚಾಲನೆ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ. ಇದೆಲ್ಲದಕ್ಕೂ ಕಾರಣ ಶ್ರೀಮಾನ್ ಎಸ್.ಎಂ. ಕೃಷ್ಣರವರು. ಅವರು ಅವತ್ತು 900 MCFT ನೀರು ಕೊಡದಲ್ಲಿದ್ದಿದ್ರೆ ಬಹುಶಃ ಇವತ್ತೇನೂ ಮಾಡಕ್ಕಾಗ್ತಿರ್ಲಿಲ್ಲ. ಇವತ್ತಿನ ಜಂಜಾಟದಲ್ಲಿ ನೀರನ್ನು ತರಕ್ ಸಾಧ್ಯನೇ ಇರಲಿಲ್ಲ. ನಾನು ಇದನ್ನು ಏನು ಮಾಡ್ತಾ ಇದ್ದೇನೆ, ಇನ್ನೂ ಕೂಡ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಕೇಂದ್ರ ಸರ್ಕಾರದ ರಾಜೀವ್ ಗಾಂಧಿ ಸಬ್ಮಿಷನ್ ಯೋಜನೆ ಅಡಿನಲ್ಲಿ ಸುಮಾರು 46 ಕೋಟಿ ರೂಪಾಯಿಗಳನ್ನ ತಂದು 110 ಹಳ್ಳಿಗಳಿಗೆ ಕಾಮಗಾರಿಯನ್ನ ಚಾಲನೆಯನ್ನ ಶ್ರೀಮಾನ್ ಎಸ್.ಎಂ. ಕೃಷ್ಣ ಅವರು ಈಗ ಕೊಡ್ತಾ ಇದ್ದಾರೆ. ಚಾಲನೆ ಆಗ್ತಾ ಇದೆ, ಟೆಂಡರ್ ಆಗಿದೆ, ಕೆಲಸ ಕಾಮಗಾರಿಯನ್ನು ಕೂಡ ಪ್ರಾರಂಭ ಆಗ್ತಾ ಇದೆ. 110 ಹಳ್ಳಿ ಸಿರಾಪಟ್ಟಣ ಸೇರಿ ಹೆಚ್ಚು ಕಡಿಮೆ 1.5 ಲಕ್ಷ ಜನಕ್ಕೆ ನೀರನ್ನು ಕೊಟ್ಟಂಗೆ ಆಗ್ತದೆ. ಕಳ್ಳಮಳ್ಳಾಟದಿಂದ ಬರ್ತಕ್ಕಂಥ 33 ಹಳ್ಳಿ ಲೆಕ್ಕ ಹಾಕಿದ್ರೆ ಸರಿ ಸುಮಾರು 2 ಲಕ್ಷ ಜನರು ಇವತ್ತು ಕುಡಿಯಕ್ಕೆ ನೀರಿನಿಂದ ತಾಪದಿಂದ ದೂರ ಆಗ್ತಾರೆ. ಸಂತೋಷದಿಂದ ನೀರು ಕುಡಿತಕ್ಕಂಥ ವಾತಾವರಣ ಆಗ್ತದೆ. ಆ ಯೋಜನೆಗಳು ಕೂಡ ಪ್ರಾರಂಭ ಆಗ್ತಾ ಇದೆ. ಭಾರತ ಸರ್ಕಾರ ಈಗಾಗಲೇ ಸುಮಾರು 120 ಕೋಟಿಗೂ ಹೆಚ್ಚು ಹಣವನ್ನು ಬಿಡುಗಡೆ ಮಾಡಿದೆ ಕುಡಿಯುವ ನೀರಿಗೆ. ಅನ್ನೋದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ನಮ್ಮಲ್ಲಿ ನೀರು ಹೋದ ತಕ್ಷಣ ಎಲ್ಲಿಗೆ ಹೋಗ್ತದೆ ಅಂದ್ರೆ ಸೀದಾ ರಾಘವರೆಡ್ಡಿ ಅವರ ಜೊತೆಗೆ ಹೋಗ್ಬಿಡುತ್ತೆ, ಮಡಕ್ಷರಕ್ಕೆ ಹೋಗ್ಬಿಡ್ತದೆ. ಅವರೇನೋ ಮಾಡಿ ಜಲಯಜ್ಞಂ ಅಂತ ಮಾಡಿ ನೀರು ಹೋಗ್ದಂಗೆ ಮಾಡಿದ್ರು. ನನಗೆ ಅದೇನ್ ಕಥೆನೋ ಸಿರಾ ಜನದ ಪ್ರೇರೇಪಣೆ, ನನಗೆ ನೀವು ಕೊಟ್ಟಂತ ಭೂತ ಸ್ವಾಗತ. ನಾನು ತೀರ್ಮಾನ ಮಾಡಿದೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಮತ್ತೆ ಇವತ್ತು ಬ್ಯಾರೇಜ್ಗಳನ್ನ ಕಟ್ತಕ್ಕಂಥದ್ದನ್ನು ಮಾಡಿದೆ. ಇವತ್ತು ಉಮಾಪತಿ ಹಳ್ಳಿ ಹತ್ರ ಕಟ್ಟಿರ್ತಕ್ಕಂಥ ಬ್ಯಾರೇಜ್ 3.5 ಕೋಟಿ. ನೀವು ಹೋಗಿ ನೋಡ್ಬೇಕು. ಬಹುಶಃ ಈ ತುಮಕೂರು ಜಿಲ್ಲೆಗೆ ಬ್ಯಾರೇಜ್ ಅಂತಕ್ಕಂಥದ್ದು ಒಂದು ಹೊಸ ವಿಚಾರ. ಅದೇ ರೀತಿಯಾಗಿ 8 ಕೋಟಿ ಸುಮಾರು ಹೆಚ್ಚು ಕಮ್ಮಿ 60 ಕೋಟಿ ರೂಪಾಯಿನಷ್ಟ ಕೇಂದ್ರ ಸರ್ಕಾರದಿಂದ ತಂದು ಎಲ್ಲ ಬ್ಯಾರೇಜ್ಗಳು ಕೂಡ ಕೆಲಸ ಪ್ರಾರಂಭ ಆಗ್ತಾ ಇದೆ ಅಂತಕ್ಕಂಥದ್ದನ್ನು. ಅದಾದಾಗ ರಘುವರೆಡ್ಡಿ ಅವರು ಮತ್ತೆ ನೀವು ತುಂಗಭದ್ರಾ ಕಡೆಗೆ ನೋಡ್ಕೋಬೇಕು, ನಮ್ಮ ನೀರಂತೂ ನಿಮಗೆ ಬರೋದಿಲ್ಲ. ಮಳೆ ಹೆಚ್ಚು ಬಂದ್ರೆ ನಿಮಗೂ ಬರ್ತದೆ, ಆದ್ರೆ ಮಳೆ ಬರದಲ್ಲೇ ಇದ್ರೆ ನಮ್ಮ ನೀರು ನಮ್ಮಲ್ಲೇ ಇರ್ತದೆ. ಇದು ನನ್ನ ಯೋಜನೆ, ಇದಕ್ಕೆ ಯಶಸ್ವಿ ಆಗಿದ್ದೇನೆ. ಅದ್ರ ಜೊತೆಗೆ ಸರ್, ನಾನು ಕೃಷ್ಣ ಅವ್ರಿಗೆ ಹೇಳ್ತಕ್ಕಂಥದ್ದು, ಸಿರಾದಲ್ಲಿ 25 ದಿವಸ ಆದ್ರೂ ನೀರು ಕೊಡ್ತಿರಲಿಲ್ಲ. ತಿಂಡಿ ಕೊಟ್ರೆ ಮಾತ್ರ ನೀರು ಕೊಡ್ತಿದ್ರು. ಆದ್ರೆ ಇವತ್ತು 24/7 ಯಾವ ಗಂಟೆಲ್ಲೇ ಬೇಕಾದ್ರೆ ನೀರು ಹೋಗ್ತಲೇ ಇರ್ತದೆ. ನಿಲ್ಸಕ್ ಸಾಧ್ಯನೇ ಇಲ್ದಂತಾಗಿದೆ. ಒಂದ್ಸರಿ ಕೆರೆ ತುಂಬಿದ್ರೆ 1 ವರ್ಷಕ್ಕಿಂತ ಹೆಚ್ಚು ನೀರು ಬರ್ತದೆ. ಸುಮಾರು ಇವತ್ತು 70,000 ಜನಸಂಖ್ಯೆ ಇರತಕ್ಕಂಥ ಸಿರಾ ಪಟ್ಟಣದಲ್ಲಿ ನಿಮ್ಮನ್ನ ಹೆಸರು ಹೇಳಿ ನೀರು ಕುಡಿತಾ ಇದ್ದಾರೆ ಜನ. ಇವತ್ತು ಆ ಯೋಜನೆ ಇವತ್ತು ಮೊದಲು ಇವಾಗ ನಾನು 110 ಸುಮಾರು 2 ಲಕ್ಷ ಎಕರೆಗೆ ಜನರಿಗೆ ಸಹಾಯ ಆಗ್ತಕ್ಕಂಥ ಯೋಜನೆ ಜೊತೆಗೆ ಅಂತರ್ಜಲ ಜಾಸ್ತಿ ಆಗಿದೆ. ಇವತ್ತು ಬೇಸ್ಮೆಂಟ್ ತೆಗೆದ್ರೆ 10 ಅಡಿಗೆ ನೀರು ಸಿಗುತ್ತೆ ಸಿರಾದಲ್ಲಿ. ಈ ಗತಕಾಲದ ವೈಭವವನ್ನು ವಾಪಸ್ ತರಬೇಕು ಅಂತಕ್ಕಂಥದ್ದು ನನ್ನ ಸಂಕಲ್ಪ ನಾನು ತಂದಿದ್ದೇನೆ. ಶ್ರೀಮಾನ್ ಎಸ್.ಎಂ. ಕೃಷ್ಣ ಅವರು ಅನೇಕ ಸಾರಿ ಹೇಳ್ತಿದ್ರು, ಕಣ್ಣಮ್ಮಾಡಿ ಕಟ್ಟೆಯನ್ನು ಕಟ್ಟಿದ್ದು ವಿಶ್ವೇಶ್ವರಯ್ಯ ಆದ್ರೂ ಕೂಡ ಅದಕ್ಕೆ ಪ್ರೋತ್ಸಾಹ ಮಾಡಿದಂತರು ನಲ್ಮಡಿ ಕೃಷ್ಣರಾಜ ಒಡೆಯರವರು. ಅವ್ರನ್ನ ಮರಿಬೇಡಿ ಅಂತೇಳಿ ರಾಜಕೀಯವಾಗಿ ಕೊಟ್ಟಂತ ತೀರ್ಮಾನಗಳು ಅದನ್ನು ಯಥೇಚ್ಛವಾಗಿ ನಡೆದು ಬಹುಶಃ ಇವತ್ತು ಅವರ ಆಶೀರ್ವಾದದಿಂದ ನಾವು ಮಾಡಿದಂತ ತೀರ್ಮಾನದಿಂದಾಗಿ ಇವತ್ತು ಅಂತರ್ಜಲ ಜಾಸ್ತಿಯಾಗಿ ಇವತ್ತು ಸೆಲ್ಲಾರಲ್ಲೂ ಕೂಡ ನೀರು ಬರುವಂತ ಪರಿಸ್ಥಿತಿ ಆಯಿತು. ಅದಕ್ಕೆ ಒಂದು ಯುಜಿಡಿ ಕಾರ್ಯಕ್ರಮ ಒಳಚರಂಡಿ ಯೋಜನೆಯನ್ನ 46 ಕೋಟಿ ರೂಪಾಯಿಗಳಿಗೆ ಮಂಜೂರಾತಿ ಆಗಿ ಅದು ಕೂಡ ಇವತ್ತು ಚಾಲನೆ ಆಗ್ತಾ ಇದೆ ಅಂತಕ್ಕಂಥ ಮಾತು. ಬಹುಶಃ ಅದರ ಜೊತೆಗೆ ಶ್ರೀಮಾನ್ ನಾರಾಯಣ ಸ್ವಾಮಿ ಅವರು ಬಂದಿದ್ದಾರೆ. ನಾನು ಹಿಂದೆ ಅವರು ಸುಧಾಕರ್ ಅವರು ಮಂತ್ರಿಗಳಾಗಿದ್ರು. ಇವತ್ತು ಅವರು ಈಗಾಗಲೇ ನೋಡ್ಕೊಂಡ್ ಬಂದಿದ್ದಾರೆ ಚಿಕ್ಕಹಳ್ಳಿ ಮತ್ತು ಸಿರಾದಲ್ಲಿ. ಬಹುಶಃ ಸಿರಾದಲ್ಲಿ ಹೋದಾಗ ನಾರಾಯಣ ಸ್ವಾಮಿ ಅವ್ರಿಗೆ ಅನ್ಸುತ್ತೆ, ಏನು ಆನೆಕಲ್ಲಲ್ಲೂ ಇಂಥ ಕಟ್ಟಡಗಳಿಲ್ವಲ್ಲ, ಸಿರಾದಲ್ಲಿ ಇಂಥ ಕಟ್ಟಡಗಳು ಬಂದಿದೆಯಲ್ಲ ಅಂತೇಳಿ. ಸುಮಾರು 32 ಕೋಟಿ ರೂಪಾಯಿನಲ್ಲಿ 4 ರೆಸಿಡೆನ್ಷಿಯಲ್ ಸ್ಕೂಲ್ಸು, ಮೊರಾರ್ಜಿ ಶಾಲೆಗಳು ಇವತ್ತು ತಲೆ ಎತ್ತಿ ನಿಂತಿರ್ತಕ್ಕಂಥದ್ದು ನೋಡಿದ್ರೆ ಒಂದು ವಿಶ್ವವಿದ್ಯಾನಿಲಯವನ್ನ ಮೀರಿಸ್ತಕ್ಕಂಥ ರೀತಿಯಲ್ಲಿ ಇವತ್ತು ಕಟ್ಟಡಗಳು ಬಂದಿದೆ. ನಮ್ಮ ಮಕ್ಕಳಿಗೆ ಸೌಲಭ್ಯ ಆಗ್ತದೆ.
ಅಲ್ಪಸಂಖ್ಯಾತರು ಮಕ್ಕಳು ಇವರೆಲ್ಲರಿಗೂ ಕೂಡ